ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ಆಸಕ್ತರಾಗಿರ್ರಿ ಎಂಬ ವಿಷಯದ ಕುರಿತಾಗಿ ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕಿದ್ದೇವೆ. ಆಸಕ್ತರಾಗಿರ್ರಿ ಎಂಬ ನೋಡುವಾಗ ಮನುಷ್ಯ ಇವತ್ತು ಅನೇಕ ವಿಷಯಗಳಿಗೆ ಆಸಕ್ತನಾಗಿದ್ದಾನೆ. ಅನೇಕ ವಿಷಯಗಳು ಅವನಿಗೆ ಯಾವ ಆಶೀರ್ವಾದವನ್ನು ಬಿಡುಗಡೆಯನ್ನು ಉಂಟು ಮಾಡದೇ ಇದ್ದಾಗ್ಯೂ ಸಹ, ಯಾವುದೇ ಶುಭವನ್ನು ಆತನ ಜೀವಿತದಲ್ಲಿ ಉಂಟು ಮಾಡದಿದ್ದಾಗ್ಯೂ ಸಹ ಆತನು ಅನೇಕ ವಿಷಯಗಳಲ್ಲಿ ಆಸಕ್ತನಾಗಿದ್ದಾನೆ. ಮುಖ್ಯವಾಗಿ ಪಾಪದ ವಿಷಯದಲ್ಲಿ ಅವನು ಆಸಕ್ತನಾಗಿದ್ದಾನೆ. ಪಾಪಕ್ಕಾಗಿ ಆತನು ಹಾತೊರೆಯುತ್ತಿದ್ದಾನೆ. ಆದ್ದರಿಂದ ಇಂದು ನಾವು ನಿಜವಾಗಿಯೂ ಯಾವುದರಲ್ಲಿ ಆಸಕ್ತರಾಗಿರಬೇಕು, ಯಾವುದರಲ್ಲಿ ಆಸಕ್ತರಾಗಿರೋದ್ರಿಂದ ದೇವರಿಗೆ ಮಹಿಮೆ ಆಗ್ತದೆ ಎಂಬುದರ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ದೇವರ ಸೇವೆಯಲ್ಲಿ ಆಸಕ್ತರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸದ ಪ್ರೇರೆ. ಅಂದರೆ ರೋಮಪತ್ರಿಕೆ 12ನೇ ಅಧ್ಯಾಯ ವಚನ 11ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಎಂದ್ರ ಕುರಿತಾಗಿ ಇಲ್ಲಿ ಪೌಲನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದರೆ ಕರ್ತನ ಸೇವೆಯನ್ನು ನಾವು ಆಸಕ್ತಿಯಿಂದ ಮಾಡಬೇಕಾಗಿದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಅಲಸ್ಯಗಾರನು ಶಾಪಗ್ರಸ್ತನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರಿ. ಅದರಿಂದ ದೇವರು ಇವತ್ತು ಕರ್ತನ ಸೇವೆಯನ್ನು ನನಗೆ ನಿಮಗೆ ಕೊಟ್ಟಿರುವಲ್ಲಿ ನಾವು ಅದನ್ನು ಆಸಕ್ತಿಯಿಂದ ಮಾಡಬೇಕಾಗಿದೆ. ಯಾಕೆಂತಂದ್ರೆ ದೇವರ ಸೇವೆಯನ್ನು ಯಾಕೆ ಆಸಕ್ತಿಯಿಂದ ಮಾಡಬೇಕೆಂಬುದಾಗಿ ಹೇಳುತ್ತೆ ಎಂಬ ನೋಡುವಾಗ, ನಮ್ಮ ಆಸಕ್ತಿಯನ್ನು ಕುಂದಿಸುವಂತ ಅನೇಕ ಘಟನೆಗಳು ನಮ್ಮ ಜೀವಿತಗಳಲ್ಲಿ ನಡೀತಕ್ಕಂಥದ್ದಾಗಿದೆ. ಅನೇಕ ಸಾರಿ ನಮ್ಮ ಮನೆಯವರು ನಮಗೆ ಸರಿಯಾಗಿ ಪ್ರೋತ್ಸಾಹ ಪಡಿಸೋದಿಲ್ಲ. ಅನೇಕ ಸಾರಿ ನಾವು ಪಡ್ತಕ್ಕಂಥ ಪ್ರಯಾಸಕ್ಕೆ ಯಾವ ಪ್ರತಿಫಲನೂ ಸಿಕ್ಕೋದಿಲ್ಲ. ಯಾರೂ ನಮ್ಮನ್ನು ಗುರುತಿಸೋದಿಲ್ಲ, ಯಾರೂ ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅದರಿಂದ ನಾವು ಅನೇಕ ಸಾರಿ ಏನಾಗ್ತೇವೆ, ನಿರಾಶೆಗಳಿಗೊಳಗಾಗ್ತೇವೆ. ಅನೇಕ ಸಾರಿ ನಾವು ಕೊರತೆಗೊಳಗಾಗ್ತೇವೆ. ಅನೇಕ ಸಾರಿ ಸಮಸ್ಯೆಗಳಿಗೊಳಗಾಗಿ ನಾವು ಮನಗುಂದಿದವರಾಗ್ಬಿಡ್ತೇವೆ. ಆದ್ದರಿಂದ ದೇವ್ರ ವಾಕ್ಯ ಹೇಳ್ತಕ್ಕಂಥದ್ದು, ನಾವು ಮನಗುಂದದವರಾಗದೆ ಏನ್ ಮಾಡಬೇಕಾಗಿದೆ ಅಂದ್ರೆ, ಕರ್ತನು ನಮಗೆ ಕೊಟ್ಟಂತ ಕೆಲಸವನ್ನ, ದೇವರ ಸೇವೆನ ನಾವು ಆಸಕ್ತಿಯಿಂದ ಮಾಡಬೇಕಾಗಿದೆ. ಅದೇ ರೀತಿ ಎಲ್ಲ ವಿಶ್ವಾಸಿಗಳು ಕರ್ತನ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಆಸಕ್ತಿಯಿಂದ ಅವರಿಗೆ ಸಹಾಯ ಮಾಡ್ರಿ, ಅವರಿಗೆ ಪ್ರೋತ್ಸಾಹ ಪಡಿಸ್ರಿ. ಅವರಿಗೆ ನೀವು ಬಲವಾಗಿದ್ದು ಅವರಿಗೆ ಎಲ್ಲ ವಿಧವಾಗಿರ್ತಕ್ಕಂಥ ಅನುಕೂಲತೆಗಳನ್ನ ಮಾಡಿಕೊಡೋದ್ರ ಮೂಲಕವಾಗಿ ನಿಮ್ಮ ಸೇವಕರುಗಳನ್ನು ನೀವು ಎತ್ತಿ ಹಿಡಿಬೇಕು. ಆ ಮೂಲಕವಾಗಿ ಏನು ಮಾಡಬೇಕಾಗಿದೆ ಅಂದರೆ, ದೇವರಿಗೆ ಮಹಿಮೆ ಮಾಡಬೇಕಾಗಿದೆ ಪ್ರಿಯರೇ. ಅದರಿಂದ ಇವತ್ತು ಪ್ರತಿ ವಿಶ್ವಾಸಿ, ಪ್ರತಿ ಸೇವಕನು ಕರ್ತನಿಗಾಗಿ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬೇಕು. ಕೇವಲ ಪಾಸ್ಟ್ರಿಗೆ ಮಾತ್ರ ಅಲ್ಲ ದೇವರ ಸೇವೆ, ಪ್ರತಿಯೊಬ್ಬರೂ ಸಹ, ಕರ್ತನನ್ನು ಅರಿತುಕೊಂಡಂಥ ಪ್ರತಿಯೊಬ್ಬರೂ ಸಹ ಆತನನ್ನು ಸೇವೆ ಮಾಡಬೇಕಾಗಿದೆ, ಆತನ ಸೇವಿಸಬೇಕಾಗಿದೆ, ಆತನನ್ನು ಮಹಿಮೆ ಮಾಡಬೇಕಾಗಿದೆ ನಮ್ಮ ಕಾರ್ಯದ ಮೂಲಕವಾಗಿ. ಅದರಿಂದ ನಾವೇನು ಮಾಡಬೇಕಾಗಿದೆ ಅಂದರೆ, ದೇವರಿಗೆ ಮಹಿಮೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ನಾವು ಆಸಕ್ತರಾಗಿರಬೇಕು. ವಿಶೇಷವಾಗಿ ಆತನಿಗೆ ಎಂಬ ವಿಷಯವನ್ನು ನಾವು ಯಾವುದನ್ನೆಲ್ಲ ನಾವು ಆತನಿಗೆ ಎಂಬುದಾಗಿ ಮಾಡ್ತೇವೆ, ಅದೆಲ್ಲ ಕರ್ತನ ಸೇವೆಯಾಗಿದೆ. ಅದರಿಂದ ಅದರಲ್ಲಿ ನಾವು ಆಸಕ್ತರಾಗಿರೋಣ. ಹಾಗೆ ಆಸಕ್ತರಾಗಿರುವಾಗ ಏನಾಗ್ತದೆ ಅಂತಂದರೆ, ದೇವರಿಗೆ ಮಹಿಮೆ ಆಗ್ತದೆ. ಅದರಿಂದ ನಾವು ಆಲಸ್ಯ ಬೇಡ, ನಮ್ಮಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರೋಣ. ಸೈತಾನನು ನಮ್ಮನ್ನು ಮನಗುಂದಿಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ಎಚ್ಚೆತ್ತುಕೊಳ್ಳೋಣ, ಆಲಸ್ಯತನವನ್ನು ಬಿಡೋಣ, ಆಸಕ್ತ ಚಿತ್ತರಾಗಿರೋಣ. ಕರ್ತನು ಒಂದು ದಿನ ಖಂಡಿತವಾಗಿ ನಮಗೆ ಪ್ರತಿಫಲವನ್ನು ಕೊಡಲಿಕ್ಕಿದ್ದಾನೆ. ಇನ್ನು ಎರಡನೇದಾಗಿ ನಾವು ಯಾವುದ್ರಲ್ಲಿ ಆಸಕ್ತರಾಗಿರ್ಬೇಕೆಂಬ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಕರ್ತನ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರಲ್ಲಿ ನಾವೇನು ಮಾಡಬೇಕಾಗಿದೆ ಅಂದರೆ ಆಸಕ್ತ ಚಿತ್ತರಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ ವಚನ 2ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಿವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಇವತ್ತು ಪ್ರತಿ ದೇವ ಜನರು, ಪ್ರತಿ ಆತನ ಹಿಂಬಾಲಕರು ಏನು ಮಾಡಬೇಕಾಗಿದೆ ಅಂತಂದರೆ, ಎಲ್ಲ ವಿಧವಾದ ನಿಂದೆಯನ್ನ, ಎಲ್ಲ ವಿಧವಾಗಿರ್ತಕ್ಕಂಥ ಹೊಟ್ಟೆ ಕಿಚ್ಚನ್ನ, ಎಲ್ಲ ವಿಧವಾಗಿರ್ತಕ್ಕಂಥ ಪಾಪವನ್ನ
ವಿಸರ್ಜಿಸಿ ಬಿಟ್ಟು, ಅದೆಲ್ಲವನ್ನ ಬಿಟ್ಟು ನಾವೇನು ಮಾಡಬೇಕಾಗಿದೆ, ಪಾರಮಾರ್ಥಿಕವಾದ ಶುದ್ಧವಾದ ಹಾಲನ್ನು ನಾವೇನು ಮಾಡಬೇಕಾಗಿದೆ ಅಂತಂದರೆ ಬಯಸಬೇಕಾಗಿದೆ. ಈ ಶುದ್ಧವಾದ ಪಾರಮಾರ್ಥಿಕವಾದ ಹಾಲು ಎಂಬುದಾಗಿ ನೋಡುವಾಗಿದ್ದು ದೇವರ ವಾಕ್ಯವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ಹೇಳಿರ್ತಕ್ಕಂಥ ಸನ್ನಿವೇಶ, ಈ ವಚನ ಹೇಳಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಾವು ಕರ್ತನ ವಾಕ್ಯವನ್ನು ಆಸಕ್ತಿಯಿಂದ ಕೇಳಿಸ್ಕೋಬೇಕು. ಕರ್ತನ ವಾಕ್ಯವನ್ನು ನಾವು ಯಾವಾಗಲೂ ಆಸಕ್ತಿಯಿಂದ ಎದುರು ನೋಡಬೇಕು. ಆ ಕರ್ತನ ವಾಕ್ಯ ಅದು ಏನು ಮಾಡ್ತದೆ ಅಂದರೆ, ನಾವು ಆತ್ಮಿಕವಾಗಿ ಬೆಳೆಯುವಂತೆ ಮಾಡ್ತದೆ, ನಾವು ರಕ್ಷಣೆ ಹೊಂದುವಂತೆ ಮಾಡ್ತದೆ, ಅದು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸ್ತದೆ. ಕರ್ತನ ವಾಕ್ಯ ನಮಗೆ ಬಿಡುಗಡೆಯನ್ನು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಆತ್ಮಿಕವಾದ ಬೆಳವಣಿಗೆಯನ್ನು ಮಾಡ್ತಕ್ಕಂಥದ್ದಾಗಿರೋದ್ರಿಂದ ನಾವು ಕರ್ತನ ಮಾತುಗಳನ್ನ ಕೇಳುವುದರಲ್ಲಿ ಆಸಕ್ತ ಚಿತ್ತರಾಗಿರಬೇಕಾಗಿದೆ. ಪ್ರಿಯರೇ, ಇವತ್ತು ನಾನು ಕರ್ತನ ವಾಕ್ಯವನ್ನು ಹೇಳ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಈಗ ಹೇಳಲಿಕ್ಕೆ ನನಗೂ ಸಹ ಅನೇಕ ತಡೆ, ಅನೇಕ ಸಮಸ್ಯೆ ಆದಾಗ್ಯೂ ಸಹ ನಾನೇನು ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ನಿಮಗೆ ಕರ್ತನ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಕಾರಣ ಏನಂತಂದರೆ, ಆಸಕ್ತ ಚಿತ್ತರಾಗಿರೋದ್ರಿಂದ, ಅಲಸ್ಯತನವನ್ನು ಬಿಟ್ಟು ನಾನು ಸಹ ಏನು ಮಾಡ್ತಾ ಇದ್ದೇನೆ ಅಂದರೆ, ಇವತ್ತು ಕರ್ತನ ವಾಕ್ಯವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನನಗೆ ಸಹ ಅನ್ನಿಸ್ತಾ ಇತ್ತು, ಇವತ್ತು ಬೇಡ, ವಾಕ್ಯ ಹೇಳೋದು ಬೇಡ ಇವತ್ತು ಎಂಬುದಾಗಿ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಆದರೆ ಒಳಗಡೆ ಆತ್ಮನೂ ನನಗೆ ಒತ್ತಾಯ ಪಡಿಸ್ತಕ್ಕಂಥದ್ದು, ಆಸಕ್ತ ಚಿತ್ತರಾಗಿ ನಾವು ಕರ್ತನ ಸೇವೆಯನ್ನು ಮಾಡಬೇಕೆಂಬತಕ್ಕಂಥ ಒಳಗಡೆ ಇರ್ತಕ್ಕಂಥ ಒತ್ತಡ, ಪ್ರೇರಣೆ, ಭಾರ, ಅದು ನಾನು ಏನು ಮಾಡಿದೆ ಅಂದರೆ ಇವತ್ತು ವಾಕ್ಯವನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ನಿಲ್ಲಿಸಿದೆ ಪ್ರೇರಣೆ. ಅದರಿಂದ ಇವತ್ತು ನಾವು ಇಷ್ಟು ಪ್ರಯಾಸಪಟ್ಟು ದೇವರ ವಾಕ್ಯವನ್ನು ಸಾರುತ್ತಿರುವಲ್ಲಿ ನೀವೇನು ಮಾಡಬೇಕಾಗಿದೆ ಅಂದರೆ, ಇದನ್ನು ಶುದ್ಧವಾದ ಹೃದಯದಿಂದ ಇದನ್ನು ಸ್ವೀಕರಿಸಿ ದೇವರ ವಾಕ್ಯಕ್ಕೆ ನಿಮ್ಮಲ್ಲಿ ಜಾಗ ಕೊಡೋದ್ರ ಮೂಲಕವಾಗಿ ದೇವರನ್ನು ನೀವು ಮಹಿಮೆ ಮಾಡಬೇಕು, ನಾನು ಮಹಿಮೆ ಮಾಡಬೇಕು ಎಂಬುದಾಗಿ ದೇವರು ನಮ್ಮಿಂದ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಮಾತ್ರ ಅಲ್ಲ, ಮೂರನೇದಾಗಿ ನಾವು ಯಾವುದರಲ್ಲಿ ಆಸಕ್ತರಾಗಿರಬೇಕೆಂಬ ನೋಡುವಾಗ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಿದ್ದೇವೆ, ಬಡ ಜನರಿಗೆ ಸಹಾಯ ಮಾಡುವ ವಿಷಯದಲ್ಲಿ ಆಸಕ್ತ ಚಿತ್ತರಾಗಿರ್ರಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಗಲಾತ್ಯ ಪತ್ರಿಕೆ 2:10 ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಆದರೆ ನೀವು ನಮ್ಮಲ್ಲಿರುವ ಬಡವರನ್ನ ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನ ಬೇಡಿಕೊಂಡರು, ಇದನ್ನ ಮಾಡುವುದರಲ್ಲಿ ನಾನು ಆಸಕ್ತ ಚಿತ್ತನಾಗಿದ್ದೆನು. ಈ ಮಾತನ್ನ ಪೌಲನು ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅಪೊಸ್ತಲರು ಪೌಲನು ಅನ್ಯ ಜನರ ಬಳಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗುವಂತ ಸಮಯದಲ್ಲಿ ಆತನೊಂದಿಗೆ ಮಾತಾಡ್ತಾ ಇದ್ದಾರೆ. ಪೌಲನೊಂದಿಗೆ ನೀನು ಅನ್ಯ ಜನರ ಬಳಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಹೋದಂಥ ಸಮಯದಲ್ಲಿ ನಮ್ಮ ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ಯೆರೂಸಲೇಮಿನಲ್ಲಿರ್ತಕ್ಕಂಥ ಈ ಬಡ ದೇವ ಜನರನ್ನ ಜ್ಞಾಪಕ ಮಾಡ್ಕೋಬೇಕು, ಇವರಿಗೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಪೌಲನನ್ನ ವಿನಂತಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಪೌಲನ್ ಹೇಳ್ತಾ ಇದ್ದಾನೆ, ನಾನು ಈ ವಿಷಯದಲ್ಲಿ ಏನಾಗಿದ್ದೇನೆ ಅಂದರೆ ಆಸಕ್ತನಾಗಿದ್ದೆನು ಎಂಬುದಾಗಿ ಆತನು ಬರೆಯೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದರೆ ಅವರು ಕೇಳಿಕೊಂಡಿರತಕ್ಕಂಥ ವಿಷಯವನ್ನು ಮಾಡಲಿಕ್ಕೆ, ಬಡವರಿಗೆ ಸಹಾಯ ಮಾಡಲಿಕ್ಕೆ ಆತನು ಆಸಕ್ತ ಚಿತ್ತನಾಗಿದ್ದನು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಪತ್ರಿಕೆಗಳಲ್ಲಿ ಸಹ ನಾವು ಅದನ್ನು ಗಮನಿಸಬಹುದಾಗಿದೆ. ಬಡವರಿಗೆ ಹಣ ಸೇಕರಣೆ ಮಾಡಿ ಅವರಿಗೆ ಕಳಿಸ್ತಕ್ಕಂಥದ್ದನ್ನು ನಾವು ಪೌಲನ ಪತ್ರಿಕೆಗಳಲ್ಲಿ ನೋಡ್ತೇವೆ ಪ್ರೇರೆ. ಅದರಿಂದ ಇವತ್ತು ಅನುಕೂಲತೆ ಹೊಂದಿರತಕ್ಕಂಥ ನಾನು ನೀವುಗಳು ಅನುಕೂಲತೆ ಇಲ್ಲದೆ ಇರತಕ್ಕಂಥವ್ರಿಗೆ ಸಹಾಯ ಮಾಡತಕ್ಕಂಥದ್ದು, ಹೊಟ್ಟೆ ತುಂಬಿರುವಂಥ ನಾನು ನೀವುಗಳು ಹಸಿದವರನ್ನ ಜ್ಞಾಪಿಸಿಕೊಳ್ತಕ್ಕಂಥದ್ದು, ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ನಾವು ಸ್ವಾರ್ಥಿಗಳಾಗಿ ಜೀವಿಸಿ ನಾವು ಈ ಲೋಕದಿಂದ ಮಾಯ ಆಗೋದಲ್ಲ, ಬದಲಾಗಿ ನಮ್ಮಿಂದ ಏನಾಗ್ತದೋ ಅಂಥ ಸಹಾಯಗಳನ್ನು ಕೈಲಾಗದವರಿಗೆ, ಕೊರತೆಯಲ್ಲಿರೋರಿಗೆ, ಸಂಕಟದಲ್ಲಿರೋರಿಗೆ ಮಾಡೋದ್ರ ಮೂಲಕವಾಗಿ ನಾವು ಕರ್ತನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕಾಗಿದೆ. ನಮ್ಮ ಪ್ರೀತಿ ಬರೀ ಮಾತಿನಲ್ಲೆಲ್ಲ ಕ್ರಿಯೆಯಿಂದ ಬರಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಕರ್ತನ ಮಾರ್ಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಕೊರತೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರಿಗೆ ನಾವು ಸಹಾಯ ಮಾಡುತ್ತಾ ಕೆಳಗೆ ಬಿದ್ದಿರ್ತಕ್ಕಂಥವ್ರನ್ನ ಮೇಲೆತ್ತೋದ್ರ ಮೂಲಕವಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ ದೇವರ ನಾಮವನ್ನು ಮಹಿಮೆ ಮಾಡಬೇಕಾಗಿದೆ. ಮಾತ್ರ ಮುಂದುವರೆಸಿ 4ನೇದಾಗಿ ನಾವು ಯಾವುದ್ರಲ್ಲಿ ಆಸಕ್ತ ಚಿತ್ತರಾಗಿರ್ಬೇಕೆಂಬ ನೋಡುವ ದೇವ್ರ ವಾಕ್ಯ ಹೇಳ್ತದೆ,
ಸತ್ಕ್ರಿಯೆಗಳನ್ನು ಮಾಡೋದ್ರಲ್ಲಿ ನಾವು ಆಸಕ್ತ ಚಿತ್ತರಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ತೀತನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಆತನು ನಮ್ಮನ್ನ ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನ ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯೇಸು ಸ್ವಾಮಿ ಯಾವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು, ಯಾವುದಕ್ಕಾಗಿ ಸಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾನೆ, ತನ್ನ ಪವಿತ್ರ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಆ ಸತ್ಕ್ರಿಯೆಗಳನ್ನು ಮಾಡೋದ್ರಲ್ಲಿ ಆಸಕ್ತರಾಗಿರೋದಕ್ಕೋಸ್ಕರ, ಆತನ ಸ್ವಕೀಯ ಜನರು ಪರಿಶುದ್ಧರು ಆಗಿರೋದಕ್ಕೋಸ್ಕರ ಆತನ ಏನ್ ಮಾಡಿದ ಅಂದ್ರೆ ಸಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಅದರಿಂದ ಕರ್ತನು ನನಗಾಗಿ ನಿನಗಾಗಿ ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥವನು, ನಮಗಾಗಿ ಜಜ್ಜಲ್ಪಟ್ಟಂಥವನು ಆತನ ಆಗಿರೋದ್ರಿಂದ ಇವತ್ತು ನಾವೇನು ಮಾಡಬೇಕಾಗಿದೆ ಅಂತಂದರೆ ಸಕಲ ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಆಸಕ್ತರಾಗಿರಬೇಕು. ನಾವು ಸಕಲ ಸತ್ಕಾರ್ಯಗಳಲ್ಲಿ ಆಸಕ್ತರಾಗಿರುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸೋದಕ್ಕೋಸ್ಕರವಾಗಿಯೇ ಕರ್ತನ ಸಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ ಪ್ರೇರೆ. ಅದರಿಂದ ಈ ಎಲ್ಲ ವಿಷಯಗಳಲ್ಲಿ ನಾವು ಆಸಕ್ತ ಚಿತ್ತರಾಗಿರೋಣ, ಎಲ್ಲದರಲ್ಲಿಯೂ ಕರ್ತನನ್ನು ನಾವು ನೋಡೋಣ, ಎಲ್ಲ ಕಾರ್ಯಗಳನ್ನ ಮಾಡೋದ್ರ ಮೂಲಕವಾಗಿ ನಾವು ದೇವರಿಗೆ ಮಹಿಮೆ ಉಂಟು ಮಾಡೋಣ. ಹಾಗಾಗುವಂತೆ ಕರ್ತನ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ ನಿನ್ನ ವಾಕ್ಯ ಆಲಿಸಿರ್ತಕ್ಕಂಥ ಇವರು ಏನೆಲ್ಲ ವಿಷಯಗಳಲ್ಲಿ ಆಸಕ್ತ ಚಿತ್ತರಾಗಿರಬೇಕೆಂಬುದಾಗಿ ಕೇಳಿಸಿಕೊಂಡಿದ್ದಾರೆ ಸ್ವಾಮಿ. ಈ ಕೇಳಿಸಿಕೊಂಡಂಥ ಎಲ್ಲ ವಿಷಯಗಳಲ್ಲಿ ಆಸಕ್ತ ಚಿತ್ತರಾಗಿದ್ದೇನೆ, ನಾಮನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಯಾರ್ಯಾರೇನು ಕಷ್ಟದಲ್ಲಿ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಲ್ಲಿದ್ದಾರೋ ಎಲ್ಲರಿಗಂತ ಎಲ್ಲ ವಿಧವಾದ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಿಂದ ಬಿಡುಗಡೆ ಮಾಡು. ನಾವು ನಿಮ್ಮ ಸೇವೆಯಲ್ಲಿಯೂ ಸತ್ಕಾರ್ಯಗಳನ್ನ ಮಾಡೋದ್ರಲ್ಲಿಯೂ ಬಡವರಿಗೆ ಸಹಾಯ ಮಾಡೋದ್ರಲ್ಲಿಯೂ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರಲ್ಲಿಯೂ ಆಸಕ್ತ ಚಿತ್ತರಾಗಿರೋಕ್ಕೆ, ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಪ್ರತಿಯೊಬ್ಬರನ್ನ ಬಲಪಡಿಸು, ಆಶೀರ್ವದಿಸು ಎಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಈ ಒಂದು ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಚಾನಲಲ್ಲಿ ಬರುವಂಥ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ ಸಬ್ಸ್ಕ್ರೈಬ್ ಮಾಡಿ. ನಿತ್ಯ ದೇವರ ವಾಕ್ಯವನ್ನು ಆಲಿಸುವಂತೆಯೂ ದೇವರ ವಾಕ್ಯದಲ್ಲಿ ಬೆಳೆದು ಭಕ್ತಿಯಲ್ಲಿ ಜೀವಿಸಲಿಕ್ಕೆ ಸಹಾಯವಾಗುವಂತೆ ಅವ್ರನ್ನ ಪ್ರೋತ್ಸಾಹಪಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.